ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆಗೊಳಪಡ್ತಾ ಇದೆ. ಅವೆಲ್ಲ ಇದ್ದೇ ಇರ್ತದೆ ನೋಡಿ. ಇವೆಲ್ಲ ನನಗೇನು ಗೊತ್ತಿಲ್ಲ. ಇವೆಲ್ಲ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಅದು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡಬೇಕು ಅದು ತೀರ್ಮಾನ ಆಗ್ತದೆ. ಬಟ್ ಒಂದೇನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಎಲ್ರಿಗೂ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಜನ ಸಾಧ್ಯ ಆಗುತ್ತೆ ಮಾಡ್ತಾರೆ. ಆದರೆ ಮುಂದಿನ ದಿವಸ ನಮ್ಮ ಮುಂದಿನ ದೃಷ್ಟಿ ಇರುವಂಥದ್ದು ಒಳ್ಳೆಯ ಆಡಳಿತ. ಇದುವರೆಗೂ ಕೊಟ್ಕೊಂಡು ಬಂದಿದ್ದೇವೆ. ಈ 3 ವರ್ಷನೂ ಕೂಡ ಅದ್ಭುತವಾದ ಆಡಳಿತ ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ಆದರೆ ಈ ಕೆಲವು ವಿಚಾರಗಳಿಂದ ಅದು ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿ ಇಲಾಖೆಯಲ್ಲಿ ಪಾರದರ್ಶಕವಾದ ಆಡಳಿತ, ಎಲ್ಲ ಕಡೆ ಕೌನ್ಸಿಲಿಂಗಿನ ವ್ಯವಸ್ಥೆ ತಂದಿರುವಂಥದ್ದು, ಭ್ರಷ್ಟಾಚಾರ ಕಡಿವಾಣ ಹಾಕುವಂಥದ್ದು, ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಪ್ರತಿ ಇಲಾಖೆಯಲ್ಲಿ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳು ತಗೊಳ್ಳಿ ನೀವು. ಎಲ್ಲದರಲ್ಲೂ ಎಷ್ಟು ಸುಧಾರಣೆ, ಎಷ್ಟು ಬದಲಾವಣೆಗಳಾಗಿದೆ. ಅದರಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದೇ ನಮ್ಮ ಉದ್ದೇಶ ಆಗ್ತದೆ ಹೊರತು ಕೆಲವರು ಒಬ್ಬರಿಬ್ಬರಿಗೆ ನೋವು ಆಗ್ಬೋದು. ಅದನ್ನು ನಾವು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಸಂಪುಟದಲ್ಲಿ ಈ ಬಾರಿ ಸರ್ ಎಲ್ಲ 5 ಜನ ಹಿರಿಯರನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ನೋಡಿಪ್ಪ, ಇದೆಲ್ಲ ಗಾಳಿ ಸುದ್ದಿಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಮತ್ತು ಇವೆಲ್ಲ ವದಂತಿಗಳು ಯಾವುದೂ ಏನಿಲ್ಲ. ಅಂತಿಮವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಇರ್ತಾರೆ, ಮತ್ತು ಮುಂದಿನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಇರ್ತಾರೆ, ಆಮೇಲೆ ನಮ್ಮ ಉಸ್ತುವಾರಿಗಳು ಇರ್ತಾರೆ, ಆಮೇಲೆ ನಮ್ಮ AICC ವರಿಷ್ಠರು ಇದ್ದೇ ಇರ್ತಾರೆ. ನೋಡಪ್ಪ, ಇವೆಲ್ಲ ನಾನು ಯಾರಿಗಾದ್ರೂ ಕೊಡ್ಬೋದು. ನನಗೆ ಕೊಟ್ಟರೆ ಕೊಡ್ತಾರೆ, ಇಲ್ಲಿ ಆದ್ರೆ ಇಲ್ಲ. ಅದೇ ದೊಡ್ಡ ವಿಷಯ ಏನಲ್ಲ ನೋಡಿ. ಇವೆಲ್ಲ ವದಂತಿಗಳಿಗೆ ಹೆಂಗೆ ನಾನು ಉತ್ತರ ಕೊಡ್ಲಿ ಅಲ್ವಾ? ಅದೆಲ್ಲ ಏನೇ ಆದ್ರೂ ಕೂಡ ನಾವು ಪಕ್ಷ ಜೊತೆಲಿ ನಿಲ್ಲುವಂತವ್ರು. ನೋಡಪ್ಪ, ನಾನು ಈಗ ಯಾವುದಕ್ಕೂ ಕೂಡ ಈಗ ಯಾವುದೂ ನನ್ನ ಮುಂದೆ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅದಕ್ಕೆ ಉತ್ತರ ಕೊಡೋದು? ಸಚಿವ ಸಂಪುಟ ಪುನರ್ರಚನೆ ವಿಚಾರ ಬಹಳ ಚರ್ಚೆಗೊಳಪಡ್ತಾ ಇದೆ. ಅವೆಲ್ಲ ಇದ್ದೇ ಇರ್ತದೆ ನೋಡಿ. ಇವೆಲ್ಲ ನನಗೇನು ಗೊತ್ತಿಲ್ಲ. ಇವೆಲ್ಲ ಆಗುವಂಥದ್ದೇ. ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಅದು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡಬೇಕು ಅದು ತೀರ್ಮಾನ ಆಗ್ತದೆ. ಬಟ್ ಒಂದೇನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಎಲ್ರಿಗೂ ಮಾಡೋಕ್ಕೂ ಆಗೋದಿಲ್ಲ. ಎಷ್ಟು ಜನ ಸಾಧ್ಯ ಆಗುತ್ತೆ ಮಾಡ್ತಾರೆ. ಆದರೆ ಮುಂದಿನ ದಿವಸ ನಮ್ಮ ಮುಂದಿನ ದೃಷ್ಟಿ ಇರುವಂಥದ್ದು ಒಳ್ಳೆಯ ಆಡಳಿತ. ಇದುವರೆಗೂ ಕೊಟ್ಕೊಂಡು ಬಂದಿದ್ದೇವೆ. ಈ 3 ವರ್ಷನೂ ಕೂಡ ಅದ್ಭುತವಾದ ಆಡಳಿತ ನಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರ. ಆದರೆ ಈ ಕೆಲವು ವಿಚಾರಗಳಿಂದ ಅದು ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಪ್ರತಿ ಇಲಾಖೆಯಲ್ಲಿ ಪಾರದರ್ಶಕವಾದ ಆಡಳಿತ, ಎಲ್ಲ ಕಡೆ ಕೌನ್ಸಿಲಿಂಗಿನ ವ್ಯವಸ್ಥೆ ತಂದಿರುವಂಥದ್ದು, ಭ್ರಷ್ಟಾಚಾರ ಕಡಿವಾಣ ಹಾಕುವಂಥದ್ದು, ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಪ್ರತಿ ಇಲಾಖೆಯಲ್ಲಿ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳು ತಗೊಳ್ಳಿ ನೀವು. ಎಲ್ಲದರಲ್ಲೂ ಎಷ್ಟು ಸುಧಾರಣೆ, ಎಷ್ಟು ಬದಲಾವಣೆಗಳಾಗಿದೆ. ಅದರಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದೇ ನಮ್ಮ ಉದ್ದೇಶ ಆಗ್ತದೆ ಹೊರತು ಕೆಲವರು ಒಬ್ಬರಿಬ್ಬರಿಗೆ ನೋವು ಆಗ್ಬೋದು. ಅದನ್ನು ನಾವು ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಸಂಪುಟದಲ್ಲಿ ಈ ಬಾರಿ ಸರ್ ಎಲ್ಲ 5 ಜನ ಹಿರಿಯರನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ನೋಡಿಪ್ಪ, ಇದೆಲ್ಲ ಗಾಳಿ ಸುದ್ದಿಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅದು ಮತ್ತು ಇವೆಲ್ಲ ವದಂತಿಗಳು ಯಾವುದೂ ಏನಿಲ್ಲ. ಅಂತಿಮವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಇರ್ತಾರೆ, ಮತ್ತು ಮುಂದಿನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ಇರ್ತಾರೆ, ಆಮೇಲೆ ನಮ್ಮ ಉಸ್ತುವಾರಿಗಳು ಇರ್ತಾರೆ, ಆಮೇಲೆ ನಮ್ಮ AICC ವರಿಷ್ಠರು ಇದ್ದೇ ಇರ್ತಾರೆ. ನೋಡಪ್ಪ, ಇವೆಲ್ಲ ನಾನು ಯಾರಿಗಾದ್ರೂ ಕೊಡ್ಬೋದು. ನನಗೆ ಕೊಟ್ಟರೆ ಕೊಡ್ತಾರೆ, ಇಲ್ಲಿ ಆದ್ರೆ ಇಲ್ಲ. ಅದೇ ದೊಡ್ಡ ವಿಷಯ ಏನಲ್ಲ ನೋಡಿ. ಇವೆಲ್ಲ ವದಂತಿಗಳಿಗೆ ಹೆಂಗೆ ನಾನು ಉತ್ತರ ಕೊಡ್ಲಿ ಅಲ್ವಾ? ಅದೆಲ್ಲ ಏನೇ ಆದ್ರೂ ಕೂಡ ನಾವು ಪಕ್ಷ ಜೊತೆಲಿ ನಿಲ್ಲುವಂತವ್ರು. ನೋಡಪ್ಪ, ನಾನು ಈಗ ಯಾವುದಕ್ಕೂ ಕೂಡ ಈಗ ಯಾವುದೂ ನನ್ನ ಮುಂದೆ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅದಕ್ಕೆ ಉತ್ತರ ಕೊಡೋದು?